ಪ್ರಕಾಶ್ ಜೋಶಿ ಅವರ ಇದರಲ್ಲಿ 5 ವೆರೈಟಿಯ ಗೆಣಸಿತ್ತು. ಅದರಲ್ಲಿ ಅವ್ರು ಹೇಳ್ತಾ ಇದ್ರು ಬಿಳಿ ಗೆಣಸು ನನ್ನಲ್ಲಿ ಇಲ್ಲ ಅಂತೇಳಿ. ಈಗ ಬಿಳಿ ಗೆಣಸು ನನ್ನಲ್ಲಿದೆ. ನಾನು ಅವರಿಗೆ ನಿನ್ನೆ ಫೋನ್ ಮಾಡಿದ್ದೇನೆ, ನಿಮ್ಮ 5 ವೆರೈಟಿ ನನಗೆ ಕೊಟ್ಟರೆ ನಿಮಗಿಲ್ಲದೊಂದು ವೆರೈಟಿ ನಾನು ಕೊಡ್ತೇನೆ ಅಂತ. ಗಿಡಗಳನ್ನು ಚಿಕ್ಕ ಚಿಕ್ಕ ಬೀಜ ಹಾಕಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ನೋಡಿ, ಹೆಗ್ಗಣಗಳು ಬಂದು ಬೀಜವನ್ನು ತಿಂದು ಗಿಡವನ್ನು ಹಾಳು ಮಾಡಿ ಆಗ್ತದೆ ಅಂತೇಳಿ ನಾನು ಸ್ವಲ್ಪ ಎತ್ತರ ಸ್ಥಳದಲ್ಲಿ ಇಟ್ಟಿದ್ದೇನೆ. ನೋಡಿ, ಹಳೆಯದಾದ ಒಂದು ಟೇಬಲ್ ಇದು ಸಿಕ್ಕಿತ್ತು ನನಗೆ. ಇದೆಲ್ಲ ಇನ್ನು ಬೆಳೆದು ಬರುವಾಗ 1.5 ತಿಂಗಳೆಲ್ಲ ಹಿಡಿಯುತ್ತದೆ. ಅದರ ಬಗ್ಗೆ ನೀವು ಬಂದಾಗ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪ್ಲಾಂಟೇಶನ್ ಕೃಷಿ ಮತ್ತು ತರಕಾರಿ ಕೃಷಿಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಈಗ ನೋಡಿ, ಇದು ಪಿಂಕ್ ಕಲರ್ನ ಮೂಲಂಗಿ. ನಿಮ್ಮ ಅಡಿಗೆ ಮನೆ ಇರುವಂತಹ ವೇಸ್ಟ್ಗಳನ್ನು ಈಗ ತುಂಬುತ್ತಾ ಬಂದಾಗ ಸ್ವಲ್ಪ ಸೆಗಣಿ ಹುಡಿ ಹಾಕ್ತಾ ಬಂದಾಗ ಸ್ವಲ್ಪ ನೀರು ಹಾಕಿದಾಗ ಇದನ್ನು ಮುಚ್ಚಿಬಿಟ್ರೆ ಆಯ್ತು. ಆವಾಗ ನಾವು ದಿವಸ ಆಗಲೂ ಸ್ವಲ್ಪ ನೀರು ಹಾಕ್ತಾ ಬಂದಾಗ ಅದು ಕೊಳೆತು ಬರುವಂತ ಅದರ ಅತ್ಯುತ್ತಮವಾದ ಗೊಬ್ಬರದ ನೀರು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಮಂಗಳೂರಿನ ಪಕ್ಕದ ಅಡ್ಡೂರಲ್ಲಿದ್ದೇನೆ. ಅಬ್ದುಲ್ ರೆಹಮಾನ್ ಅವರ ತೋಟದಲ್ಲಿದ್ದೇನೆ. ಕಳೆದ 1 ವಾರದ ಹಿಂದೆ ನಾನು ನಮ್ಮ ಮನೆಯಲ್ಲಿ ಗೆಣಸು ಮಾಡುವಂಥ ಒಂದು ಸುಲಭವಾಗಿರುವಂಥ ಒಂದು ವಿಧಾನವನ್ನು ತೋರಿಸಿದೆ. ಅದೇ ರೀತಿಯಲ್ಲಿ ಒಂದು 4-5 ದಿನದ ಹಿಂದೆ ಪ್ರಕಾಶ್ ಜೋಶಿ ಅವರು ಒಂದು ಸೂಪರ್ ಆಗಿ ಪೈಪಲ್ಲಿ ಹೇಗೆ ಗೆಣಸು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಆದರೆ ಕೃಷಿ ಅನ್ನೋದು ನಿಂತದಿರಲ್ಲ, ಇದೊಂದು ಪ್ರಯೋಗ ಶಾಲೆ. ಆ ರೀತಿಯ ಒಂದು ಗೆಣಸಿನಲ್ಲಿ ಇನ್ನೊಂದು ವಿಶೇಷವಾಗಿರುವಂಥ ಪ್ರಯೋಗವನ್ನು ತೋರಿಸಲಿಕ್ಕೋಸ್ಕರ ನಾನು ಅಬ್ದುಲ್ ರೆಹಮಾನ್ ಅವರ ಮನೆಗೆ ಬಂದಿದ್ದೇನೆ. ಅಚಾನಕ್ಕಾಗಿ ಈ ಕಡೆಗೆ ಬಂದಿದ್ದೆ ಅವ್ರ ಹತ್ರ ಮಾತುಕತೆ ಮಾಡೋದಕ್ಕೋಸ್ಕರ. ಆದರೆ ಅವರೊಂದು ಹೊಸ ವಿಧಾನವನ್ನು ತೋರಿಸಿದ್ರು. ಅದು ನನಗೆ ಸಿಟಿಯ ಜನರಿಗೆ ತುಂಬ ಉಪಯೋಗ ಆಗ್ಬೋದು ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ಅದರ ಮಾಹಿತಿಯನ್ನು ಕೊಡ್ತೇನೆ. ನಮಸ್ಕಾರ ಶಿವಪ್ರಸಾದ್ ಅವರೇ. ನಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಮತ್ತೊಮ್ಮೆ ಮಾಹಿತಿಗಾಗಿ ನನ್ನ ಹತ್ರ ಬಂದಿದ್ದೀರಾ, ಧನ್ಯವಾದಗಳು. ಹಾಗೂ ವೀಕ್ಷಕರೇ, ನನ್ನ ಹಲವಾರು ವಿಡಿಯೋಗಳನ್ನು ನೀವು ಬಹಳಷ್ಟು ಸಂಖ್ಯೆಯಲ್ಲಿ ನೋಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ನನ್ನ ಇವತ್ತಿನ ಕಂಟೆಂಟು ಕಿಚನ್ ವೇಸ್ಟ್ ಅಥವಾ ಅಡಿಗೆ ಮನೆಯ ವೇಸ್ಟ್ನಿಂದ ಅಥವಾ ಉಳಿಕೆಯಿಂದ ನಾವು ಯಾವ ರೀತಿ ಗೊಬ್ಬರ ಮಾಡಿಕೊಂಡು ಅದರಲ್ಲಿ ಗೆಣಸನ್ನು ಹೇಗೆ ಬೆಳೆಸಬಹುದು ಎಂಬ ಬಗ್ಗೆ ಒಂದಿದೆ. ಯಾಕೆಂದ್ರೆ ಗೊಬ್ಬರ ಮಾಡುವುದು, ಗೊಬ್ಬರದೊಟ್ಟಿಗೆ ನಮ್ಗೇನಾದ್ರೂ ಒಂದು ವಸ್ತು ಅದರಲ್ಲಿ ಸಿಗಬೇಕು. 2 ಲಾಭ ಹೋಗು. ಒಂದು ನಮ್ಮ ಅಡಿಗೆ ಮನೆ ವೇಸ್ಟು ಅದು ಡಿಕಂಪೋಸ್ಟ್ ಆಗಿ ಬರಬೇಕು. ಆ ವ್ಯವಸ್ಥೆಯಲ್ಲೇ ಒಂದು ಗೆಣಸು ಕೂಡ ನಮಗೆ ಸಿಗಬೇಕು ಎಂಬ ಒಂದು ಆಲೋಚನೆ ನನಗೆ ಹೊಳೆದಿತ್ತು. ಆಲದಂಗಡಿ ಪ್ರಕಾಶ್ ಜೋಶಿ ಅವರ ವಿಡಿಯೋವನ್ನು ನೋಡಿದೆ ನಾನು. ಅವರು ಪೈಪಲ್ಲಿ ಗೆಣಸಿನ ಒಂದು ವಿಡಿಯೋವನ್ನು ತೋರಿಸಿದ್ರು. ಅದೇ ರೀತಿ ನಮ್ಮ ಶಿವಪ್ರಸಾದ್ರು ಕೂಡ, ನೀವು ಕೂಡ ಒಂದು ವಿಡಿಯೋವನ್ನು ತೋರಿಸಿದ್ದೀರಿ, ನೀವು ಬಾಳೆದಂಡಿ ಇಟ್ಟು. ಅದರ ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ. ಏಕೆಂತ ಹೇಳಿದ್ರೆ, ಗೋಣಿಯಲ್ಲಿ ಈ ರೀತಿಯಾದ ಪೈಪಿಗೆ ತೂತು ಮಾಡಿಕೊಂಡು ಅದನ್ನು ಗೋಣಿಯ ಮಧ್ಯೆ ಇಟ್ಟು ಮಣ್ಣು ತುಂಬಿಸಿ ಆ ಗೋಣಿಯ ಹೊರಗಡೆಯಿಂದ ತೂತು ಮಾಡಿ ಅದಕ್ಕೆ ಗೆಣಸನ್ನು ನಾಟಿ ಮಾಡಿ ಬಿಡುವುದು. ಪ್ರತಿದಿನವೂ ಅದಕ್ಕೆ ವೇಸ್ಟನ್ನು ಹಾಕುವುದು. ಅದು ಹೇಗೆ ಅಂತೇಳಿ ನಾನು ತೋರಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ನಾವು ಯಾವಾಗಲೂ ಇಂಥ ಕೆಲಸ ಮಾಡುವಾಗ ಸ್ವಲ್ಪ ರಕ್ಷಣೆಗಾಗಿ, ಜಾಗ್ರತೆಗಾಗಿ ಇಂಥ ಗ್ಲೌಸ್ಗಳನ್ನು ಹಾಕೊಳ್ಳೋದು ಒಳ್ಳೆಯದು. ನಾವು ಕೈಯಲ್ಲಿ ರಾಡ್ ಹಿಡಿಯುತ್ತೇವೆ ಅಥವಾ ಬೇರೆ ಏನೋ ತಾಗಿ ಹೋಗ್ಬೋದು ಎಂಬುದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಇಂಥ ಗ್ಲೌಸ್ಗಳನ್ನು ಹಾಕೊಳ್ಬೇಕಾಗ್ತದೆ. ಇದು ನೋಡಿ, ಇದು 4 ಇಂಚಿದ್ದು ಒಂದು ಪೈಪು, ಒಂದು 3.5 ಫೀಟು ಇರ್ಬೋದು. ಇದಕ್ಕೆ ನಾವು ಈ ರಾಡನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಗ್ಯಾಸಲ್ಲಿ ಆಗ್ಬೋದು ಅಥವಾ ಈ ಥರ ಯಾವುದೇ ಇದರಲ್ಲಿ ಬಿಸಿ ಮಾಡಿಕೊಂಡು ಈ ರೀತಿಯಾದಂಥ ತೂತನ್ನು ಹೊಡಿಬೇಕು. ಅದಕ್ಕೆ ಹೀಗಿಟ್ಟು ಇದಿಟ್ಟು ಈ ರೀತಿ ಕಾಲಿನಲ್ಲಿ ಸ್ವಲ್ಪ ಈ ರೀತಿ ಮಾಡಿದಾಗ ಅದು ತೂತಾಗ್ತದೆ. ಮಾಡಿಕೊಂಡಾದ ನಂತರ ಇದು ನಾವು ರಾಡನ್ನು ಇಲ್ಲಿ ಇಟ್ಟು ಬಿಡೋಣ. ಈಗ ಇಂಥ ಒಂದು ಎಂಡ್ ಕ್ಯಾಪ್ ತಗೊಳ್ಬೇಕು. ಇದಕ್ಕೂ ಒಂದು ತೂತನ್ನು ಮಾಡಿಕೊಳ್ಬೇಕು. ಇದನ್ನು ಹೀಗೆ ಇಟ್ಟುಬಿಟ್ಟು ನಂತರ ನೋಡಿ, ಇಲ್ಲಿ ಗೊಬ್ಬರ ಮತ್ತು ಮಣ್ಣಿದೆ. ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಹೊಯ್ಗೆ ಹಾಕಬೇಕು. ಏನಾದರೆ ನನ್ನ ಈ ಮಣ್ಣು ಹೊಯ್ಗೆ ಮಿಕ್ಸಿತ ಮಣ್ಣಾದಾಗ ನಾನು ಹೊಯ್ಗೆ ಹಾಕೊಳ್ಳುವುದಿಲ್ಲ. ಇದನ್ನು ಹೀಗೆ ಇಂತಹ ಯಾವುದು ಗೋಣಿ ಇದ್ರೂ ಆಗ್ತದೆ. ಇಂತಹ ಗೋಣಿಯನ್ನು ಸ್ವಲ್ಪ ಮಾಡಿಕೊಂಡು ಗೋಣಿಗೆ ನಾವು ಈ ಕೆಳಗಡೆಯಿಂದ ಸ್ವಲ್ಪ ತೂತು ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಮಾಡಿಕೊಂಡು ನೋಡಿ ಈ ಪೈಪನ್ನು ಈ ರೀತಿಯಾಗಿ ಸ್ವಲ್ಪ ಇದಕ್ಕೆ ಮಣ್ಣು ನಾನು ತೆಗಿತೇನೆ. ಮತ್ತೆ ಇದಕ್ಕಾಗಿ ತೋರಿಸ್ಕೊಳ್ಳೋದು, ಗೊಬ್ಬರ ಮತ್ತು ಮಣ್ಣು ಈ ರೀತಿ ಮಿಕ್ಸ್ ಆಗಿ ನೋಡಿ, ಇದನ್ನು ಸರಿಯಾಗಿ ನಾವು ಅದರ ಅಡಿಭಾಗವನ್ನು ಸ್ವಲ್ಪ ಸರಿಯಾಗಿ ಗಟ್ಟಿ ಮಾಡಿಕೊಳ್ಬೇಕು. ಇದನ್ನು ಹೀಗೆ ಗಟ್ಟಿ ಮಾಡಿಕೊಂಡು ಸ್ವಲ್ಪ ಒತ್ತಿಕೊಳ್ಬೇಕು ಅದನ್ನು ಕೈಯಿಂದ. ಈ ಪೈಪನ್ನು ತೆಗೆದು ಇದರ ಮಧ್ಯಕ್ಕೆ ಹೀಗೆ ಇಡಬೇಕು. ನೋಡಿ,
ಸ್ಪೇಸುಗಳು ಆ ಕಡೆ ಈ ಕಡೆ ಅಂತ ಸ್ಥಳಾವಕಾಶಗಳು ಬೇಕಾದಷ್ಟು ಒಂದೇ ರೀತಿ ಆಗುವಾಗಿ ಸ್ವಲ್ಪ ಮಧ್ಯಭಾಗಕ್ಕೆ ಇದನ್ನು ಹಿಡ್ಕೊಳ್ಬೇಕು. ಹಿಡ್ಕೊಂಡಾದ ನಂತರ ಇದರ ಸುತ್ತ ಮತ್ತೆ ಹೀಗೆ ನಾವು ಈ ಎರಡು ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಇದು ಹಾಕ್ಬೇಕು. ಹಾಕಿ ಇದು ತುಂಬಿದ ನಂತರ ಮತ್ತೆ ಈ ರೀತಿ ಗೋಣಿಯಲ್ಲಿ ತೂತು ಮಾಡಿಕೊಂಡು ಗೆಣಸು ಮಾಡಬೇಕು. ಏಕೆಂತ ಹೇಳಿದ್ರೆ ನಮಗೆ ವಿವರಿಸಲಿಕ್ಕೆ ತುಂಬಾ ಸಮಯ ಬೇಕಾದ ಕಾರಣ ನಾನು ಈಗಾಗಲೇ ಮಾಡಿಟ್ಟ ಇನ್ನೊಂದು ಇದನ್ನು ನಾನು ತೋರಿಸ್ಕೊಳ್ತೇನೆ. ನೋಡಿ, ಇಲ್ಲಿ ಗೆಣಸಿನ ಇದಿದೆ. ಇದನ್ನು ನಾನು ಕತ್ತರಿಯಲ್ಲಿ ಹೀಗೆ ನಾವು ತಕೊಂಡು ನೋಡಿ ಇಂಥ ಇದನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಇದನ್ನು ಕಟ್ ಮಾಡಿಕೊಂಡು ಹೀಗೆ ನಾವು ಕಟ್ ಮಾಡಿಕೊಂಡು ಈ ಗೋಣಿಯ ಸುತ್ತ ಇದನ್ನು ತೂತು ಮಾಡಿಕೊಂಡು ಇದನ್ನು ಹಾಕಿಕೊಟ್ಟು ಬಂದರೆ ಇದೀಗ ಇಂಥ ಒಂದೊಂದನ್ನು ಸುತ್ತ ತೂತ ಮಾಡ್ಕೊಂಡು ಹಾಕ್ಬೋದು. ಅದನ್ನು ಈಗಾಗಲೇ ನಾನು ಮಾಡಿಟ್ಟದನ್ನು ನಮಗೆ ನಾನು ತೋರಿಸ್ತೇನೆ. ಈಗ ಸಮಯ ಅವಕಾಶ ಕಮ್ಮಿ ಇದ್ದ ಕಾರಣ ಇದನ್ನು ನಿಮಗೆ ತೋರಿಸಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದಲ್ಲ, ಹಾಗೆ ಬಿಟ್ಟು ಬಿಟ್ಟಿದ್ದೇನೆ. ಮತ್ತೆ ಇದನ್ನು ತುಂಬಿದ ನಂತರ ಇದನ್ನು ಸ್ವಲ್ಪ ಪ್ಯಾಕ್ ಮಾಡುವುದು. ಮತ್ತೆ ಇದು ನೋಡಿ, ಇಲ್ಲಿ ಪ್ರಶ್ನೆ ಇರುವುದು ನನಗೆ, ಈಗ ನಾವು ಹಾಕಿದ್ದೇವಲ್ಲ ಇದನ್ನು, ನನ್ನ ಅತ್ಯಂತ ಮುಖ್ಯ ವಿಷಯಕ್ಕೆ ಇಲ್ಲಿ ನಾನು ಬರ್ತೇನೆ. ನೀವು ಪ್ರಕಾಶ್ ಜೋಶಿ ಅವರು ಹೇಳೋದು ನೋಡಿರ್ಬೋದು. ನೋಡಿ, ಈ ರೀತಿ ನಾವು ಇಟ್ಟಾಗ ದೋಣಿ ಪ್ಯಾಕ್ ಆದ ನಂತರ ಇದಕ್ಕೆ ನಾವು ನಮ್ಮ ಅಡಿಗೆ ಮನೆ ವೇಸ್ಟ್ ಅನ್ನು ಹಾಕ್ತಾ 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 ಬಂದಾಗ ಇಲ್ಲಿ ತುಂಬುತ್ತದೆ. ನಮ್ಮ ಶಿವಪ್ರಸಾದರು ಬಾಳೆ ದಿಂಡುಟ್ಟಿ ಹೇಗೆ ಮಾಡಿದ್ದಾರೋ ಹಾಗೆ ಇದನ್ನು ನಾನು ಬಾಳೆ ದಿಂಡವಾಗಿ ಇದನ್ನು ಇಟ್ಟು ಬಿಡುವುದು. ಅದು ನಾನು ಅಲ್ಲಿ ನಿಮಗೆ ತೋರಿಸ್ತೇನೆ. ಮತ್ತೆ ಈ ಕ್ಯಾಪ್ ಅನ್ನು ಇದನ್ನು ನಾವು ಯೂಸ್ ಮಾಡಿದಾಗ ವಾಸನೆ ಬರುವುದಿಲ್ಲ, ಇದನ್ನು ಹಾಕಿಟ್ಬಿಟ್ರೆ ಆಯ್ತು. ಇಲ್ಲಿಗೆ ನಮ್ಮ ಇದು ಅಲ್ಲಿ ನಾನು ತೋರಿಸ್ತೇನೆ ಹೇಗೆ ದಿವಸ ಆಗಲು ಇದನ್ನು ಒಂದು 4 ತಿಂಗಳು ಬಿಟ್ಟ ನಂತರ ಇದು ಗೊಬ್ಬರ ಆಗಿರುತ್ತದೆ. ಆ ಗೊಬ್ಬರದ ನೀರು ಗೆಣಸಿಗೆ ಹೋಗಿರುತ್ತದೆ. ಗೆಣಸು ಬೇಕಾದಷ್ಟು ಗೆಣಸು ಆಗ್ತದೆ. ನೋಡಿ, ಇದು ಪ್ರಕಾಶ್ ಜೋಶಿ ಅವರ ಇದರಲ್ಲಿ 5 ವೆರೈಟಿಯ ಗೆಣಸಿತ್ತು. ಅದರಲ್ಲಿ ಅವ್ರು ಹೇಳ್ತಾ ಇದ್ರು ಬಿಳಿ ಗೆಣಸು ನನ್ನಲ್ಲಿ ಇಲ್ಲ ಅಂತೇಳಿ. ಈಗ ಬಿಳಿ ಗೆಣಸು ನನ್ನಲ್ಲಿದೆ. ನಾನು ಅವರಿಗೆ ನಿನ್ನೆ ಫೋನ್ ಮಾಡಿದ್ದೇನೆ, ನಿಮ್ಮ 5 ವೆರೈಟಿ ನನಗೆ ಕೊಟ್ಟರೆ ನಿಮಗಿಲ್ಲದೊಂದು ವೆರೈಟಿ ನಾನು ಕೊಡ್ತೇನೆ ಅಂತ. ಆಗ ನನ್ನಲ್ಲೂ ಆರ ಆಗ್ತದೆ, ಅವರಲ್ಲೂ ಆರ ಆಗ್ತದೆ. ನಾವು ಕೃಷಿಕರು ಈ ರೀತಿ ಯೂಟ್ಯೂಬ್ ಚಾನಲ್ಗಳು ಇರುವುದರಿಂದ ನಮಗೆ ಒಂದು ಸಂಬಂಧ ಆಗ್ತದೆ. ನಮ್ಮ ಡೆವಲಪ್ಗಳು ತುಂಬಾ ಜಾಸ್ತಿ ಆಗ್ತವೆ, ನಾವು ತುಂಬಾ ಅಭಿವೃದ್ಧಿ ಹೊಂದಬಹುದು ಈ ರೀತಿ ಆದ ಕಾರಣ. ನೋಡಿ, ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬಟಾಟೆ ತರ ಇದೆ, ಅಥವಾ ಕೆಲವೊಂದು ಬಟಾಟೆ ತರ ಇರುವುದಿಲ್ಲ, ಬಿಳಿ ಇದೆ. ಜಾಸ್ತಿ ಅದಕ್ಕೆ ಪೌಷ್ಟಿಕಾಂಶ ಅಥವಾ ಇದು ಸಿಕ್ಕಿದ್ರೆ ಇನ್ನೂ ದೊಡ್ಡದಾಗ್ತದೆ. ಇದು ಬಿಳಿ ಇದೆ, ಸ್ವಲ್ಪ ಅದರಲ್ಲಿ ಒಂದು ಇದು ಬರ್ತಾ ಇದೆ, ಹಳೆ ಅಂಟು ಬರ್ತಾ ಇದೆ. ನಾವು ಏನು ಅದು ಬೇರೆ ಬೇರೆ ಅದಕ್ಕೆ ಸೊನೆ ಅಂತ ಎಲ್ಲ ಹೇಳ್ತೇವೆ. ನೋಡಿ, ಒಂಥರ ಇದಿರ್ತದೆ. ಕೆಲವು ಗೆಣಸಲ್ಲಿ ಅಂತ ಇದಿರುವುದಿಲ್ಲ. ಈ ಬಿಳಿ ಗೆಣಸಲ್ಲಿ ಸ್ವಲ್ಪ ಕೆಂಪಲು ಇರ್ತದೆ. ಅದು ನೋಡಿ ಬರುವುದು ಸ್ವಲ್ಪ ಬೆಳೆದಾಗ ಸ್ವಲ್ಪ ಜಾಸ್ತಿ ಇರ್ತದೆ, ಎಳತಲ್ಲಿ ಅಷ್ಟು ಇರುವುದಿಲ್ಲ ಅಂತ ಕಾಣ್ತದೆ. ಅದರ ಬಗ್ಗೆ ನಮಗೆ ಅದು ಜೋಶಿಯವರಿಗೆ ಜಾಸ್ತಿ ಗೊತ್ತಿರುವುದು, ನನಗೆ ಅಷ್ಟು ಗೊತ್ತಿಲ್ಲ. ನನಗೆ ಒಂದೇ ವೆರೈಟಿ ಇರೋದ್ರಿಂದ ಗೊತ್ತಿಲ್ಲ. ಇನ್ನಷ್ಟು ನಾವು ಜೋಶಿಯವರಿಂದಲೇ ಕಲಿಬೇಕಾಗ್ತದೆ. ಅವರಷ್ಟು ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ನಾನು ಹೀಗೆ ಮಾಡಿದಂತ ಇನ್ನೊಂದನ್ನು ನಾನು ನಿಮಗೆ ತೋರಿಸ್ತೇನೆ ಇವಾಗ. ನೋಡಿ ವೀಕ್ಷಕರೇ, ಆಗ ನಾನು ಗೋಣಿ ಹೇಗೆ ತುಂಬುವುದು ಎಂಬುದನ್ನು ನಿಮಗೆ ತೋರಿಸಿದೆ. ಈಗಾಗಲೇ ತುಂಬಿಸಿ ಇದನ್ನು ಪೂರ್ತಿ ಮಾಡಿದಂತ ಒಂದು ಗೆಣಸಿನ ಚೀಲ ಇದು. ಇದು ನಮ್ಮ ಚಹಾ ಹುಡಿ ತರುವಂತಹ ಒಂದು ದೊಡ್ಡ ಚೀಲ. ಇದು ಸುಮಾರು 1 ಕ್ವಿಂಟಾಲ್ನಷ್ಟು ಹಿಡಿತದೆ ಅಂತ ಕಾಣ್ತದೆ. ತುಂಬಾ ಅಗಲ ಇದೆ, ಇದು ತುಂಬಾ ವಿಶಾಲ ಆಗಿದೆ. ಇದರಲ್ಲಿ ನಾನು 45ರಿಂದ 48 ಏನೋ ಬುಡಗಳನ್ನು ಹಾಕಿದ್ದೇನೆ. ನೋಡಿ, 47 ಬುಡ ನಿಮಗೆ ಹಾಕಬೇಕಿದ್ರೆ ಎಷ್ಟು ಉದ್ದದ ಸಾಲು ಬೇಕು ಅಂತ ನೀವು ಆಲೋಚನೆ ಮಾಡಿ. ಇದು ಕೇವಲ ಒಂದು 2 ಡಯ ಇದು ನಮ್ಮ ಸುತ್ತಳತೆಯಲ್ಲಿ 3 ಫೀಟ್ ಸುತ್ತಳತೆಯಲ್ಲಿ ಇದೊಂದು ನಿಂತು ಬಿಟ್ಟಿದೆ. ದೊಡ್ಡ ಇದು ಬೇಕಾದ್ರೆ 45ರಷ್ಟು ಬುಡಗಳು ಸಿಗ್ತವೆ ನಮಗೆ. ನೋಡಿ, ಅದೇ ರೀತಿ ತೂತಾಗಿದೆ ಇದರೊಳಗೆ. ನೋಡಿ, ಈಗ ಖಾಲಿ ಇದೆ ಇದಕ್ಕೆ. ನಾನು ನೀವು 2 ದಿವಸ ಆಯ್ತು ಅಷ್ಟೇ, ಯಾಕೆಂದ್ರೆ ಅದು ಸ್ವಲ್ಪ ಇದಾಗ್ಲಿ ಅಂತ ನಾನು ಬಿಟ್ಟಿದ್ದೇನೆ. ಈಗ ನನ್ನ ಕೆಲಸ ಇಲ್ಲಿಂದ ನಾಳೆಯಿಂದ ಅಥವಾ 2 ದಿವಸದಲ್ಲಿ ಸ್ಟಾರ್ಟ್ ಆಗ್ತದೆ. ಇದರೊಳಗೆ ನಾನು ನಮ್ಮ ಅಡಿಗೆ ಮನೆ ಎಲ್ಲ ವೇಸ್ಟ್ಗಳನ್ನು ತಂದು ಸ್ವಲ್ಪ 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 ಹಾಕ್ತಾ ಬರ್ತೇನೆ. ನಿಮ್ಮ ಅಡಿಗೆ ಮನೆ ಇರುವಂತಹ ವೇಸ್ಟ್ಗಳನ್ನು ಈಗ ತುಂಬುತ್ತಾ ಬಂದಾಗ ಸ್ವಲ್ಪ ಸ್ವಲ್ಪ ಸೆಗಣಿ ಹುಡಿ ಹಾಕ್ತಾ ಬಂದಾಗ ಸ್ವಲ್ಪ ನೀರು ಹಾಕಿದಾಗ ಇದನ್ನು ಮುಚ್ಚಿಬಿಟ್ರೆ ಆಯ್ತು. ಆವಾಗ ನಾವು ದಿವಸ ಆಗಲೂ ಸ್ವಲ್ಪ ನೀರು ಹಾಕ್ತಾ ಬಂದಾಗ ಅದು ಕೊಳೆತು ಬರುವಂತ ಅದರ ಅತ್ಯುತ್ತಮವಾದ ಗೊಬ್ಬರದ ನೀರು ಮಣ್ಣಿಗೆ ಸೇರಿಕೊಳ್ಳುತ್ತದೆ. ಆ ಮಣ್ಣಿಂದ ಈ ಗೆಣಸಿನ ಬುಡಗಳು ಅದನ್ನು ಹೀರಿಕೊಳ್ತವೆ. ಗೆಣಸುಗಳು ಬೇಕಾದಷ್ಟು ದೊಡ್ಡದಾಗಿ ಬರ್ತದೆ. ನೀವು ಇದು 2 ಲಾಭ ಇದೆ ಅಂತ ನಿಮಗೆ ಹೇಳಿದೆ ನಾನು. ಒಂದು, ನೀವು ಕಾರ್ಪೊರೇಷನ್ಗೋ ಗ್ರಾಮ ಪಂಚಾಯತ್ಗೋ ನಿಮ್ಮ ಅಡಿಗೆ ಮನೆಗೆ ವೇಸ್ಟ್ ಅನ್ನು ಕೊಡುವುದರಿಂದ ನೀವು ದೂರ ನಿಲ್ಬಹುದು. ನಿಮಗೆ ಅದು ಗೊಬ್ಬರವಾಗಿ ಉಪಯೋಗಿಸಬಹುದು. ಹಾಗೆ ಗೊಬ್ಬರವಾಗಿ ಉಪಯೋಗಿಸಿದಾಗ ನಿಮಗೆ ಅತ್ಯಂತ ಸಂತೋಷ ಕೊಡುವ ವಿಚಾರ ಅಂತ ಹೇಳಿದ್ರೆ, ಇದರಲ್ಲಿ ಒಂದು 3 ತಿಂಗಳು ಹೋದ ಕೂಡಲೇ ನಿಮಗೆ ತಿನ್ನುವಷ್ಟು ಗೆಣಸುಗಳು ಸಿಗ್ತದೆ. ಮನಸ್ಸಿಗೆ ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ಮಕ್ಕಳು ಕೂಡ ಈ ಕೆಲಸವನ್ನು ಮಾಡ್ತಾರೆ. ನೀವು ಪ್ರತಿಯೊಬ್ಬ ಮನೆಯವರು ಕೂಡ ಇಂಥದ್ದೊಂದು ಮಾಡಿಬಿಟ್ರೆ, ತುಂಬಾ ಸುಲಭದಲ್ಲಿ ಮಾಡಿಬಿಟ್ರೆ ನಮ್ಮ ಕಸದ ಒಂದು ಸಮಸ್ಯೆ ಪರಿಹಾರ ಆಗ್ತದೆ, ಮನಸ್ಸಿಗೆ ಸಂತೋಷ ಕೊಡುತ್ತದೆ, ಮನೆ ಪಕ್ಕ ಕೂಡ ತುಂಬಾ ಸ್ವಚ್ಛವಾಗಿರುತ್ತದೆ. ಅತ್ಯಂತ ಸುಲಭದಲ್ಲಿ ನಮಗೆ ಬೇಕಾದಷ್ಟು ಗೆಣಸು ಕೂಡ ಸಿಗ್ತದೆ. ಹೇಗೆ ಮಾಡಬಹುದು ಅಂತ ನೋಡ್ಕೊಳ್ಳಿ ನೀವು. ನನ್ನ ಒಟ್ಟು ಕೃಷಿ ಸ್ಥಳದ ಒಂದು ಮನೆ ಪಕ್ಕದ ಒಂದು ಚಿಕ್ಕ ಉಳಿಕೆ ಜಾಗ ಇದು. ಒಂದು 10 ಫೀಟ್ ಅಗಲ ಮತ್ತೊಂದು 15 ಫೀಟ್ ಉದ್ದ ಇರ್ಬೋದು. ಇದರಲ್ಲಿ ನಾನು ಇನ್ನಷ್ಟು 3-4 ಗೆಣಸಿನ ಚೀಲವನ್ನು ಹಾಕ್ತೇನೆ. ಸ್ವಲ್ಪ ಜಾಸ್ತಿ ಬಿಸಿಲು ಬಿಡ್ತದೆ ಇಲ್ಲಿ. ಇದರೊಟ್ಟಿಗೆ ನೋಡಿ, ನಾನು ಹಂಚಿನಿಂದ ಒಂದು ಹರಿವೆ ಹಾಕುವಂತ ಒಂದು ಬುಡವನ್ನು, ಒಂದು ಬೆಡ್ ಅನ್ನು ಮಾಡ್ಕೊಂಡಿದ್ದೆ. ಸಾವಯವದ ಅತ್ಯುತ್ತಮವಾದಂಥ ಹರಿವೆ ಇದೆ ನೋಡಿ. ಈಗ ಒಂದು ತಿಂಗಳಾಯ್ತು. ಇದರಲ್ಲಿ ಏನು ರೋಗಗಳಿಲ್ಲ.
ಏನು ಕಾಣ್ತಾ ಇಲ್ಲ. ಅದು ಮಳೆ ಜಾಸ್ತಿ ಇತ್ತು ಕಳೆದ ಒಂದು ತಿಂಗಳಲ್ಲಿ, ಒಂದು 8 ದಿವಸ ಏನು ಆಯ್ತು ಅದು ಮಳೆ ಇಲ್ಲದೆ ಪದೇ ಪದೇ ಮಳೆ ಬೀಳ್ತಾ ಇತ್ತು. ಬೀಜ ಹಾಕಿದ ದಿವಸ ಬೆಳೀತಾ ಇತ್ತು. ಅದಕ್ಕೆ ಬೇಕಾದಷ್ಟು ಪ್ಲಾಸ್ಟಿಕ್ ಎಲ್ಲ ಹಾಕಿ ಸ್ವಲ್ಪ ಜಾಗ್ರತೆ ಮಾಡ್ಕೊಂಡಿದ್ದೇನೆ, ಬಂದಿತ್ತು. ಈಗ ಇದನ್ನೇ ನಾನೊಂದು 100 ಗಿಡದಷ್ಟು ಇನ್ನೊಂದು ಕಡೆ ನಾನು ತೋರ ಹಾಕಲಿಕ್ಕೆ ಒಂದು ಏರು ಮಾಡಿಕೊಂಡು ಹಾಕಿದ್ದೇನೆ. ಈಗ ಅದು ಇದರಿಂದ ತೆಗೆದದ್ದು. ಅದು ಒಂದು ಹರಿವೆಗೆ 10, 15, 20 ರೂಪಾಯಿವರೆಗೂ ಹೋಗ್ತದೆ. ಈಗ ಇದರಲ್ಲಿ ನಾನು ಬೇಕಾದಷ್ಟು ಒಂದು 10 ತೆಗೆದು ದಿವಸ ಆಗ್ಲು ಒಂದು ಊಟದೊಂದಿಗೆ ಒಂದು ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ನನಗೆ. ನೋಡಿ ಇದು ಎಷ್ಟು ದಪ್ಪ ಬಂದಿದೆ, ಏನಿಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಅದರ ಮಧ್ಯೆ ನೋಡಿ ಅದು ನಾನು ಹೀರೆ ಹಾಕಿದ್ದು, ಅದು ನಾನು ಇದು ಹೋಗ್ತದೆ. ಯಾಕೆಂತ ಹೇಳಿದ್ರೆ ಇದು ಆರ್ಟಿಕಲರ್ ಆಗಿ ಇದರಲ್ಲಿ ಹೋಗ್ತದೆ, ದೊಂಪು ಬರುವುದಿಲ್ಲ. ಅದು ಜಾಸ್ತಿ ಬಿಸಿಲು ಬರೋ ಕಾರಣ ಅದೇ ನೋಡಿ ಇಲ್ಲಿ ಹಾಕಿದ ಅದೇ ಮಾದರಿ ಸುತ್ತ ಬರ್ತದೆ. ಸ್ವಲ್ಪ ಸಮಯ ಇರಲಿ ನನಗೆ, ಬೇರೆ ಕೆಲಸ ಇದ್ದ ಕಾರಣ ನಾಳೆ ಇದನ್ನು ನಾನು ಕಂಪ್ಲೀಟ್ ಮಾಡ್ತೇನೆ. ಇಲ್ಲಿ ಅಲ್ಲಿವರೆಗೂ ನಾನು ಅದನ್ನು ಹಾಕಿ ಬಿಡ್ತೇನೆ. ಸಾಮಾನ್ಯವಾಗಿ ನಮ್ಮ ವಿಡಿಯೋವನ್ನು ನೋಡಿ ನನಗೆ ಫೋನ್ ಬರ್ತಾ ಇರ್ತದೆ, ಸರ್ ನಿಮ್ಮಲ್ಲಿ ಬರ್ತೇನೆ, ನಿಮ್ಮಲ್ಲಿ ಗಿಡ ಇದೆ ಅಂತೇಳಿ, ತರಕಾರಿ ಇದೆ ಅಂತೇಳಿ. ಅವರು ಬರುವಾಗ ಇರುವುದಿಲ್ಲ. ಸೊ ಬೀಜದ ಸ್ಥಿತಿ ಅಥವಾ ಗಿಡದ ಸ್ಥಿತಿಯಲ್ಲಿ ಇರ್ತದೆ. ಅಯ್ಯೋ ಇದೇನು ಅವರು ಫೋಟೋದಲ್ಲೆಲ್ಲ ತುಂಬಾ ಜಾಸ್ತಿ ತೋರಿಸಿದ್ದಾರೆ, ಇಲ್ಲಿ ಗಿಡವೇ ಇಲ್ಲ ಅಂತೇಳಿ. ಅದು ತರಕಾರಿ ಗಿಡ ಇರುವುದೇ ಹಾಗೆ, ಅದು 3 ತಿಂಗಳದ್ದು, 1.5 ತಿಂಗಳದ್ದು, 1 ತಿಂಗಳದ್ದು ಬೆಲೆ. ನೀವು ಬರುವಾಗಿರ್ತದೆ, ಮತ್ತೊಂದ್ಸಲ ಮತ್ತೆ ಹಾಕ್ತಾ ಬರಬೇಕು. ನೋಡಿ ಈಗ ಈ ಬಸಳೆ ನೀವು ನನ್ನ ಮೊದಲನೇ ವಿಡಿಯೋದಲ್ಲಿ ಚಿಕ್ಕ ಗಿಡ ಇತ್ತು, ಈಗ ನೋಡಿ ಬೇಕಾದಷ್ಟು ಬಂದಿದೆ. ಆ ಕಡೆ ಅದು ಒಂದು ಸ್ವಲ್ಪ ಕಮ್ಮಿಯಲ್ಲಿದೆ. ಇನ್ನೊಂದು ಕಡೆ ಇದು ನೋಡಿ ಚಿಕ್ಕ ಚಿಕ್ಕ ಗಿಡ ಇದೆ. ಇನ್ನೊಂದು ನೀವು 1 ತಿಂಗಳು ಬಿಟ್ಟು ಬಂದಾಗ ಇದೊಂದು ಚಪ್ಪರ್ ಅಲ್ಲ, ನಾನು ವರ್ಟಿಕಲ್ ಆಗಿ ಈಗ ನಿಲ್ಲಿಸಿ ಅದನ್ನು ಅಂದ್ರೆ ಕಂಬಗಳನ್ನು ಹಾಕಿ ಇದನ್ನು ಹಗ್ಗಗಳನ್ನು ಕಟ್ಟಿ ಹೀಗೆ ವರ್ಟಿಕಲ್ ಅಂದ್ರೆ ನಿಲ್ಲಿಸಿದನ್ನು ನಾನು ಫಸಲು ತೆಗಿತೇನೆ ನಾನು. ನೋಡಿ ಆ ಕಡೆ ನಾನು ಬೂದು ಕುಂಬಳಕಾಯಿ ಹಾಕಿದ್ದೇನೆ ಅಥವಾ ಕಾಶಿ ಕುಂಬಳಕಾಯಿ. ಆ ಕಡೆ ನೋಡಿ ಬೆಂಡೆಕಾಯಿ ಹಾಕಿದ್ದೇನೆ. ಇದೆಲ್ಲ ಇನ್ನು ಬೆಳೆದು ಬರುವಾಗ 1.5 ತಿಂಗಳೆಲ್ಲ ಹಿಡಿಯುತ್ತದೆ. ಅದರ ಬಗ್ಗೆ ನೀವು ಬಂದಾಗ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪ್ಲಾಂಟೇಶನ್ ಕೃಷಿ ಮತ್ತು ತರಕಾರಿ ಕೃಷಿಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಈಗ ನೋಡಿ ಇದು ನಮ್ಮ ಇದು ಪಿಂಕ್ ಕಲರ್ನ ಮೂಲಂಗಿ. ಇದು ನೋಡಿ, ಇದು ಚಿಕ್ಕ ಚಿಕ್ಕ ತೊಟ್ಟೆಯಲ್ಲಿ ಹಾಕಿಬಿಟ್ಟಿದ್ದೇನೆ. ಇದರಲ್ಲಿ ಒಂದು ಮೂಲಂಗಿಗೆ ಈ ತೊಟ್ಟೆ ಸಾಕು. ಅದರಲ್ಲಿ ನಾವು ಕೊಡುವಂತ ಮೆನ್ಯೂರ್ಗಳು, ಗೊಬ್ಬರಗಳು ತುಂಬ ಜಾಸ್ತಿ ಪೌಷ್ಟಿಕಾಂಶ ತುಂಬವಾಗಿರ್ಬೇಕು. ಮಣ್ಣು ಕಮ್ಮಿ ಇರಬೇಕು, ಆದಷ್ಟು ಗೊಬ್ಬರದ ಅಂಶಗಳು ಜಾಸ್ತಿ ಇರಬೇಕು. ಇದು ಅಥವಾ ದಿವಸ ಕೂಡ ಗೊಬ್ಬರದ ನೀರು, ದನದ ಸಗಣಿ ನೀರನ್ನ ಹಾಕೊಂಡು ಬರಬೇಕು. ನೋಡಿ ಅಲ್ಲಿ ಅದು ಊರಿನ ಇದು ಹಾಕಿದ್ದೇನೆ ನಾನು, ಮುಳ್ಳು ಸೌತೆ. ಸ್ವಲ್ಪ ರೋಗ ಬಾಧೆ ಇದೆ, ಮಳೆ ಮತ್ತು ಚಳಿಯ ತೊಂದರೆಯಿಂದ 1 ತಿಂಗಳಾಯ್ತು ಅಷ್ಟೇ. ಇನ್ನು 45-15 ದಿವಸ ಹೋಗ್ಬೇಕು ಫಸಲು ಬರಬೇಕಿದ್ರೆ. ಅದು ಈಗಾಗಲೇ ಸ್ವಲ್ಪ ರೋಗ ಕಾಣ್ತಾ ಇದೆ. ಇದು ನೋಡಿ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೇನೆ. ಮುನ್ನೆ ನನ್ನ ವಿಜಯದಲ್ಲಿ ಚಿಕ್ಕ ಗಿಡವೂ ಕೂಡ ಇರಲಿಲ್ಲ, ಅದು ಈಗ ಗಿಡ ಆಗಿದೆ. ಇನ್ನೊಂದು 2 ತಿಂಗಳು ಅಥವಾ 1.5 ತಿಂಗಳು ಬಿಟ್ಟಾಗ ಇದರಿಂದ ಫಸಲು ಬರ್ತದೆ ನನಗೆ. ನೋಡಿ ಇದು ಹರಿವೆ, ನಾನು ಅಲ್ಲಿ ಹೇಳಿದಿಲ್ಲ, ಇದನ್ನು ನಾಟಿ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ನೀರು ಕೊಟ್ಟಾಗ ಒಂದೊಂದು ಇದು ಒಂದು 15-20 ರೂಪಾಯಿಗೆ ಹೋಗ್ತದೆ. ಇದು ಒಂದು ಕಟ್ಟಿಗೆ 40 ರೂಪಾಯಿ, ಅದಕ್ಕೆ ಒಂದು 100 ಸಸಿ ಬೇಕು. ಇದು ಒಂದೇ ಕಟ್ಟಿಗೆ ಸುಮಾರು 20-15 ರೂಪಾಯಿ ಸಿಗ್ತದೆ ನನಗೆ. ಇದು ನೋಡಿ ನಾನು ಬದನೆ ಹಾಕಿದ್ದೇನೆ, ಇದು ಕೂಡ ಚಿಕ್ಕದಿದೆ. ಸ್ವಲ್ಪ ರೋಗದ ಬಾಧೆ ಇರಬಹುದು ಅಥವಾ ಫಸಲು ಬರ್ಬಹುದು, ಬರದಿರಬಹುದು. ಅದು ಕೃಷಿಯಲ್ಲೆಲ್ಲ ಸಹಜ. ನಾವು ಮಾಡುವಾಗ ಎಲ್ಲವೂ ಹಾಕಿದ ಕೂಡಲೇ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟೇ ಅದರಲ್ಲಿ ಅಪಾಯಗಳು ಕೂಡ ಇದೆ, ಅದರ ತೊಂದರೆಗಳು ಕೂಡ ಇದೆ. ಅಪಾಯ ಅಲ್ಲ, ಒಂಥರ ನಮಗೆ ಅದು ನಷ್ಟ ಆಗುವ ಸಂಭವವಿದೆ. ಈಗ ನೀವು ಮೊನ್ನೆ ಆಕಾಶವಾಣಿಗೆ ಹೋದ್ರಿ, ಆಕಾಶವಾಣಿಗೆ ಹೋಗಿ ಒಂದು ವಿಶೇಷವಾಗಿರುವಂತ ಸಂದರ್ಶನ ಕೊಟ್ರಿ ಕೃಷಿ ರಂಗದಲ್ಲಿ. ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ನೈಜ ಕೃಷಿಕರನ್ನು ಜನರಿಗೆ ತಿಳಿಸುವಂತ ಕೆಲಸಗಳಾಗಬೇಕು. ಎಷ್ಟೋ ಬಾರಿ ಕೃಷಿ ಯಾವ್ದು ಇರುವುದಿಲ್ಲ ಮನೆಯಲ್ಲಿ, ಆದ್ರೆ ಆಕಾಶವಾಣಿಯಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾರೆ. ಅಂತವ್ರನ್ನ ನಾನು ನೋಡಿದ್ದೀನಿ. ಅಂತದ್ರಲ್ಲಿ ನಿಮ್ಮನ್ನೊಂದು ಸರಿಯಾದ ವ್ಯಕ್ತಿಯನ್ನು ಗುರುತಿಸಿ ನಿಮ್ಮನ್ನು ಕರೆದಿದ್ದಾರೆ. ಒಟ್ಟಾರೆಯಾಗಿ ಆಕಾಶವಾಣಿಯ ಸಂದರ್ಶನದಲ್ಲಿ ಭಾಗವಹಿಸಿದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ನಾನು ಅವರಿಗೆ ಹೇಳಿದೆ ಸರ್, ಆಕಾಶವಾಣಿಯವರಿಗೆ, ನಾನು ಕೃಷಿಯಲ್ಲಿ ಆಗಿರಲಿ ಪರಿಸರದಾಗಿ ಬೆಳೆದದ್ದೇ ಆಕಾಶವಾಣಿಯಿಂದಾಗಿ. ಉತ್ತಮ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರು. ಇತ್ತೀಚೆಗೆ ಆಕಾಶವಾಣಿ ರೇಡಿಯೋ ಕೇಳುವುದನ್ನೇ ಜನ ಬಿಟ್ಟು ಬಿಟ್ಟಿದ್ದಾರೆ. ಅದರ ಬದಲಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗಳು ಬಂದಿದೆ. ಆದರೆ ಆಕಾಶವಾಣಿ ಹೋದಾಗ ನನಗೆ ಬಹಳಷ್ಟು ಖುಷಿ ಆಯಿತು ಅವರನ್ನು ಕರೆದಾಗ. ನಾನು ಮನ ತುಂಬಿಯಲ್ಲಿ ಮಾತಾಡಿದೆ, ನನ್ನೆಲ್ಲ ವಿಷಯವನ್ನು ನೇರವಾಗಿ ಅವರಿಗೆ ಹೇಳಿದೆ. ನಾನು ಹೇಳುದು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳು ಕೂಡ ಈಗಲೂ ನೀವು ನೋಡಬೇಕು. ಆದಷ್ಟು ಕೃಷಿಕರನ್ನಲ್ಲಿ ಕರೆದು ಈ ರೀತಿ ಮಾತಾಡಿಸಬೇಕು, ಜನರಿಗೆ ಆ ವಿಷಯ ಸಿಗ್ಬೇಕು. ಯಾಕಂದ್ರೆ ಒಂದು ಜನರೇಷನ್ ಅಥವಾ ಒಂದು ಕಾಲ ಹೋಗಿದೆ, ಅಲ್ಲಿ ವಿಜ್ಞಾನಿಗಳನ್ನು ಕರೆದು ಅವರು ಮಾತಾಡಿಸುವಂತ ಕ್ರಮವಾಗಿರಲ್ಲ, ತುಂಬಾ ಒಳ್ಳೆದಿತ್ತು. ಈಗಲೂ ಕೂಡ ಇದೆ, ಆದ್ರೆ ಕೇಳುವವರಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಾನು ನನ್ನ ಮನಬಿಚ್ಚಿ ಕೃಷಿಗೆ ಸಂಬಂಧಪಟ್ಟದ್ದನ್ನೇ ಅಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಅವರು ನನ್ನ ಅನುಭವಗಳನ್ನು ಕೂಡ ಜಾಸ್ತಿ ಕೇಳಿದ್ದಾರೆ, ನೀವು ಹೇಗೆ ಮುಂದುವರಿದು ಬಂದಿದ್ದೀರಿ ಅಂತ ಹೇಳಿ. ಆದಷ್ಟು ನಾನು ಟೆಕ್ನಿಕಲಿಗೆ ಒತ್ತು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಅದೆಷ್ಟು ಇದಾಗಿದೆ ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ಕೇಳ್ಬೇಕಾದ್ರೆ 23-25 ತಾರೀಕು ಅವ್ರು ಆಗ್ತೇನೆ ಅಂತ ಹೇಳಿದ್ದಾರೆ. ನನ್ನ ಮಟ್ಟಿಗೆ ಸ್ವಲ್ಪ ತೃಪ್ತಿ ತಂದಿದೆ. ಅದಕ್ಕಿಂತ ನನಗೆ ತುಂಬಾ ಇದಾಗುವುದು ಈ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿದ್ರೆ ಏನಂದ್ರೆ, ಅದು ನೇರವಾಗಿ ನಾವು ಅದರ ಇದಕ್ಕೆ ಹೋಗ್ತೇವೆ, ನಾವು ಫೀಲ್ಡ್ಗೆ ಹೋಗ್ತೇವೆ. ಅಲ್ಲಿ ಎಲ್ಲವೂ ನಮಗೆ ಗೊತ್ತಾಗ್ತದೆ ನೇರವಾಗಿ. ಅದು ಒಂದು ನಮ್ಮ ಅಂದ್ರೆ ನಾವು ನೋಡುವಂತ ನಮ್ಮ ದೃಷ್ಟಿಗೆ ಅದು ಹೋಗ್ತದೆ, ಅದೇ ಪ್ರಾಕ್ಟಿಕಲ್ ಆಗಿ ಹೋಗ್ತದೆ. ಆದ್ರೆ ಆಕಾಶವಾಣಿ ಎಂಬುದು ಅದು ವೀಕ್ಷಣೆಗೆ ಇರುವಂತದ್ದು, ಕೇಳಬಹುದೇ ಹೊರತು ಅದರಿಂದ ಇದಾಗ್ಲಿಕ್ಕೆ. ಆದ್ರೆ ತುಂಬಾ ಎಫೆಕ್ಟಿವ್ ಆಕಾಶವಾಣಿಯನ್ನು ನಾನು ಯಾವತ್ತೂ ಕೂಡ ನಾನು ಅತ್ಯಂತ ಮೆಚ್ಚಿಕೊಂಡಿದ್ದೇನೆ. ಅದು ಅತ್ಯಂತ ಒಂದು ನಾವು ಕೆಲಸ ಮಾಡ್ತಾ ಅದನ್ನು ಕೇಳಬಹುದು. ಆದ್ರೆ ವಿಡಿಯೋ ಅಥವಾ ಟಿವಿಗಳು ಹಾಗೆಲ್ಲ ಒಂದು ಕಡೆ ನಿಂತು ನೋಡ್ಬೇಕಾಗ್ತದೆ. ನೋಡಿ ಸರ್, ಇದು ನನ್ನ ಸಸಿ ಮಡಿ.
ನಾನು ಸಸಿಯನ್ನು ಗಿಡಗಳನ್ನು ಚಿಕ್ಕ ಚಿಕ್ಕ ಬೀಜ ಹಾಕಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ನೋಡಿ, ಹೆಗ್ಗಣಗಳು ಬಂದು ಬೀಜವನ್ನು ತಿಂದು ಗಿಡವನ್ನ ಹಾಳು ಮಾಡಿ ಆಗ್ತದೆ ಅಂತ ಹೇಳಿ ನಾನು ಸ್ವಲ್ಪ ಎತ್ತರ ಸ್ಥಳದಲ್ಲಿ ಇಟ್ಟಿದ್ದೇನೆ. ನೋಡಿ, ಹಳೆಯದಾದ ಒಂದು ಟೇಬಲ್ ಇದು ಸಿಕ್ಕಿತ್ತು ನನಗೆ, ಅದಕ್ಕೆ ಒಂದಷ್ಟು ಹಳಿಗೆಯನ್ನು ಹಾಕಿ ಅದರ ಮೇಲೆ ನಾನು ಗಿಡ ಮಾಡ್ತೇನೆ. ಸುತ್ತ ಏನಾದರೂ ರಾತ್ರಿ ಹೊತ್ತು ಹೋಗಿ ಬಂದು ಬಲೆಯನ್ನು ಕೂಡ ಹಾಕಿ ಬಿಟ್ಟಿದ್ದೇನೆ. ನೋಡಿ, ನಾವು ಒಬ್ಬ ಕೃಷಿಕರಾದ ಕಾರಣ ನಾವು ಯಾವಾಗಲೂ ಗಿಡ ಮಾಡುವಂತ ಒಂದು ಪ್ರೊಸೆಸ್ ಅನ್ನು ನಾವು ಅಲ್ಲಿ ಜೀವಂತವಾಗಿ ಇಟ್ಟುಕೊಳ್ಬೇಕು, ನಿತ್ಯ ಇಡಬೇಕು ಅದು. ಯಾಕಂದ್ರೆ ನಾನು ನೋಡಿ ಅಲ್ಲಿ ಮುಳ್ಳು ಸೌತೆ ಹಾಕಿದೆ, ಅದಕ್ಕೆ ರೋಗ ಬಂತು ಅಂತೇಳಿ ನನ್ನಲ್ಲಿ ಅದನ್ನು ತೆಗೆದು ಮತ್ತೊಂದು ಗಿಡ ಹಾಕಲಿಕ್ಕೆ ನನ್ನ ಗಿಡದಲ್ಲಿ ರೆಡಿ ಇಡಬೇಕು. ಈಗಾಗಲೇ ಅದು ಆದ ಕಾರಣ ನಾನು ಬೀಜಕ್ಕೆ ಆರ್ಡರ್ ಮಾಡಿದ್ದೇನೆ. ನಾಳೆ ಮುಟ್ಟಬಹುದು. ನಾನು ನಾಳೆಯಿಂದ ಅದನ್ನು ಬೀಜ ಹಾಕಿ ಗಿಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದು 10 ದಿವಸದಲ್ಲಿ ಹೊಸ ಗಿಡ ನನಗೆ ರೆಡಿ ಆಗ್ತದೆ. ನೋಡಿ, ಇದು ಅದೇ ಕುಂಬಳಕಾಯಿ ಗಿಡ. ಅದು ಒಂದು ವೇಳೆ ಎಲ್ಲಾದ್ರೂ ಸತ್ತು ಹೋದ್ರೆ ಈ ಗಿಡವನ್ನು ತೆಗೆದು ಅಲ್ಲಿ ನಾಟಿ ಮಾಡಿ ಅದನ್ನು ಅದರ ಗ್ಯಾಪ್ ಅನ್ನು ತುಂಬಬೇಕಾಗ್ತದೆ ನನಗೆ. ನೋಡಿ, ಇದು ಬಸಳೆ ರೆಡಿ ಇದೆ. ಅಲ್ಲಿ ಮುಗಿತಾ ಬಂದಾಗ ತಿರುಗಿ ಒಂದು 40ರಷ್ಟು ಬಸಳೆ ಗಿಡ ಇದೆ, ಇದನ್ನ ನಾನು ಹಾಕಬೇಕು. ಮತ್ತೆ ಇದಾದ ಕೂಡಲೇ ಇನ್ನೊಂದ್ಸಲ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಇದು ನೋಡಿ, ಬೀಟ್ರೂಟ್ ಒಂದೆರಡು ನಾಟಿ ಮಾಡಿದ್ದೇನೆ, ಅಲ್ಲಿ ಹಾಕಿ ಇದನ್ನು ಇನ್ನೂ ಸ್ವಲ್ಪ ಪುಷ್ಟಿ ಬಂದಾಗ ಇನ್ನೊಂದು ಕಡೆ ನಾನು ಶಿಫ್ಟ್ ಮಾಡ್ತೇನೆ. ನೋಡಿ, ಇಲ್ಲಿ ಕುಂಬಳಕಾಯಿ ಗಿಡ ಕೂಡ ಉಳಿದನ್ನು ಜಾಗ್ರತೆಯಾಗಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ನೋಡಿ, ಇದು ಬದನೆ, ಒಂದು ವಿಶೇಷ ಬದನೆ, ಕಪ್ಪು ಬಣ್ಣದ ಬದನೆ, ಇದನ್ನು ತರಿಸಿದ್ದೇನೆ. ನೋಡಿ, ಇದು ಕೂಡ ನಾನು ಕೇಕಿನ ಅಂಗಡಿಗೆ ಮನೆಯಿಂದ ಮನೆಗೆ ಕೇಕಿನ ತರುವಾಗ ಅದರಲ್ಲಿರುವಂತಹ ಬಾಕ್ಸ್ಗಳನ್ನೆಲ್ಲ ಇಂಥ ಬೀಜ ಹಾಕ್ಲಿಕ್ಕೆಲ್ಲ ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಅದು ಮುಗಿತಾ ಬಂತು. ಇನ್ನೊಂದು ಹಾಕಿದೆ ನಾನು. ನೋಡಿ, ವೇಸ್ಟ್ ಆಯ್ತು, ಒಂದು ಮೊಳಕೆ ಬರಲಿಲ್ಲ. ನಾನು ಹೀಗಾಗಲೇ ಹೇಳಿದಂತೆ ಕೃಷಿಕರಿಗೆ ಇದ್ದದ್ದು ಹೋಯ್ತದು. ಆದ್ರೆ ಇದು ನಾವು ನಿರಾಶೆ ಆಗಬಾರ್ದು, ಇನ್ನೊಂದ್ಸಲ ಹಾಕ್ಬೇಕು ಇದಕ್ಕೆ. ಈಗ ಬೀಜ ರೆಡಿ ಇದೆ ನನ್ನಲ್ಲಿ, ನಾಳೆ ಅಥವಾ 2 ದಿವಸ ನಾನು ಅದನ್ನು ಪ್ರಾರಂಭಿಸ್ತೇನೆ. ನೋಡಿ, ಇದು ನನ್ನ ಇದು ಗಿಡ ನಡುವಂತ ಜಾಗ, ಇದು ಗ್ರೋ ಬ್ಯಾಗ್ ಅಲ್ಲಿ ರೆಡಿ ಆಗಿದೆ. ಇದು ಹೂಕೋಸು ಕಾಲಿಫ್ಲವರು, ಇದು ಗಿಡ ರೆಡಿ ಇದೆ. ನಾನು 2 ದಿವಸದಲ್ಲಿ 2-3 ದಿವಸದಲ್ಲಿ ಇದನ್ನು ನಾಟಿ ಮಾಡಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಇದು ನೋಡಿ, ಟೊಮೆಟೊ ಗಿಡ ಕೂಡ ರೆಡಿ ಇದೆ, ಬೇಕಾದ್ರೆ ಹಾಕಿದ್ದೇನೆ. ಅಲ್ಲಿ ಪಕ್ಕನೆ ಸತ್ತು ಹೋದ್ರೆ ಇದನ್ನು ತೆಗೆದು ಅಲ್ಲಿ ಮತ್ತೊಮ್ಮೆ ನಾಟಿ ಮಾಡ್ತೇನೆ. ನೋಡಿ, ಇದು ನನ್ನ ಬೀಜದ ಮಡಿ ಅಥವಾ ಸಸಿ ಮಡಿ, ನರ್ಸರಿ. ಅದನ್ನು ಇನ್ನು ಸುತ್ತ ಕವರ್ ಹಾಕಿ ಅದನ್ನು ನಾನು ಸ್ವಲ್ಪ ಸೇಫ್ ಆಗಿ ಇಟ್ಕೊಂಡಿದ್ದೇನೆ. ಯಾವಾಗಲೂ ನನಗೆ ಹೆದರಿಕೆ ಇಲ್ಲ, ಎಲ್ಲಾದರೂ ಹೆಗ್ಗಣ ಅದನ್ನು ಕಚ್ಚಿ ತಿನ್ಬಹುದು, ಹಾಳು ಮಾಡಿ ಹಾಕ್ಬಹುದು ಎಂಬ ಹೆದರಿಕೆ ಇಲ್ಲ. ಅದಕ್ಕಾಗಿ ಬಲೆಯನ್ನು ಕೂಡ ಹಾಕಿಬಿಟ್ಟಿದ್ದೇನೆ. ನೋಡಿ ಸ್ನೇಹಿತರೆ, ಗಿಡ ತಗೊಂಡು ಹೋಗ್ಬೇಕು ಅಂತ ಹೇಳಿ ಸರ್ ಮನೆಗೆ ನಾನು ಬಂದದ್ದು. ಈ ಸಂದರ್ಭದಲ್ಲಿ ಇದೊಂದು ಹೊಸ ವಿಚಾರ ಅಂತ ತೋರಿಸ್ತು ನನಗೆ. ನಾನು 3-4 ವಿಡಿಯೋಗಳನ್ನು ಇದರ ಬಗ್ಗೆ ಮಾಡಿದೆ, ಹಾಗಾಗಿ ಒಂದು ವಿಶೇಷವಾಗಿರುವಂತ ಕಂಟೆಂಟ್ ತೋರಿಸಿದ್ರಿ ಸರ್. ತುಂಬಾ ಒತ್ತಡದಲ್ಲಿದ್ರಿ ನೀವು, ಒಂದು ರೀತಿಯಲ್ಲಿ ಬೇಸರನೇ. ನಿಮ್ಮ ತಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರಿ, ಅದರ ಮಧ್ಯದಲ್ಲಿ ಬೇರೆ ಬೇರೆ ಒತ್ತಡದ ಕೆಲಸದ ಮಧ್ಯದಲ್ಲೂ ಕೂಡ ಒಂದು ಕೃಷಿ ಅಂತ ಹೇಳಿದಾಗ ತುಂಬಾ ಖುಷಿಯಾಗಿ ಒಂದು ಸ್ಥಿತಪ್ರಜ್ಞರಾಗಿ ಒಂದು ಅದ್ಭುತವಾಗಿರುವಂತ ನಮಗೆ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಚಾನಲ್ ಕಡೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚೆಚ್ಚು ಡೆವಲಪ್ಮೆಂಟ್ ಆಗಲಿ. ಒಟ್ಟಾರೆಯಾಗಿ ಒಂದು 6-7 ತಿಂಗಳಿಂದ ನಾನು ಈ ರೀತಿಯ ಬೇರೆ ಬೇರೆ ಸಂಗತಿಗಳನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದೇನೆ. ನಿಮಗೆ ಸಮಾಜದಲ್ಲಿ ಹೊರಗಡೆ ಓಡಾಡುವಂತ ಸಂದರ್ಭ ನಿಮ್ಮನ್ನು ಗುರುತಿಸ್ತಾರ, ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಒಟ್ಟಾರೆ ಈ ವಿಡಿಯೋಗಳೆಲ್ಲ ಬಂದ ಮೇಲೆ? ಬಹಳ ಧನ್ಯವಾದಗಳು. ಪ್ರಪ್ರಥಮವಾಗಿ ನನ್ನ ಸಂಬಂಧಿಕರಾದಂಥ ಸನ್ಮಾರ್ಗ ಸಂಪಾದಕರಾದ ಎ ಕೆ ಕುಟ್ಲರ್ ಅವರು ಇಲ್ಲಿ ಬಂದು ಒಂದು ವಿಡಿಯೋ ಮಾಡಿದ್ರು. ಬಹಳಷ್ಟು ಜನ ಅದನ್ನು ನೋಡಿದ್ರು. ಆವಾಗಲೇ ನನಗೆ ಸ್ವಲ್ಪ ಏನೋ ಒಂದು ಹೊಸ ಜನರು ನನ್ನನ್ನು ಗುರುತಿಸ್ತಾರಲ್ಲ, ಇದೇ ಯಾವ ಕಾರಣ ಅಂತ ಆಯ್ತು ನನಗೆ. ಆ ತಕ್ಷಣ ಅದನ್ನೇ ಹಿಡ್ಕೊಂಡು ನೀವು ನನ್ನ ಹತ್ರ ಬಂದಿರಿ. ಆಗ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ತುಂಬಾ ಕಮ್ಮಿ ಇದ್ರು. ನಾನಿಲ್ಲ, ಬೇಡ ಅಂತ ಹೇಳಿದೆ. ನೀವು ಯಾರನ್ನೋ ನನ್ನ ಇನ್ನೊಬ್ಬರು ಫ್ರೆಂಡ್ ನವೀನ್ ಆಚಾರ್ಯ ಅವರನ್ನು ಹಿಡಿದು ನೀವು ನನ್ನ ಹತ್ರ ಮಾತಾಡಿಸಿದ್ರಿ, ಬನ್ನಿ ಅಂತ ಹೇಳಿದೆ ನಾನು. ನನಗೇನೋ ಆಯ್ತು, ಅನಂತರ ನನಗೆ ಅದಕ್ಕಿಂತಲೂ ಜಾಸ್ತಿ ಓಡಿತು, ತುಂಬಾ ಕಡೆಯಿಂದ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಏನೋ ಗ್ರಹಿಸಿದ್ದೇನೋ, ಈ ಕೃಷಿ ಎಂಬುದು ಕೇವಲ ಅದು ಪರಸ್ಪರ ವಿಚಾರ ವಿನಿಮಯದಿಂದ ಆಗುವಂಥದ್ದು. ಈ ಕೃಷಿಯತ್ತ ಯುವಕರು ಮುಂದೆ ಹೋಗ್ತಾ ಇಲ್ಲ, ಅವರು ತುಂಬಾ ಏನೋ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಅದು ತುಂಬಾ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬಾ ಮಂದಿ ಯುವಕರೇ ನನಗೆ ನನ್ನನ್ನು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಪ್ರಯತ್ನಿಸಿದ್ರು. ತುಂಬಾ ಸಂತೋಷ ಕೊಟ್ಟಿತ್ತು ನನಗೆ. ಅವರು ಕೃಷಿ ಬಗ್ಗೆ ಒಂದು ಒಲವು ಅವರಿಗೆ ಬರ್ತಾ ಇದೆಯಲ್ಲ, ಒಂದು ಉತ್ಸಾಹ ಬರ್ತಾ ಇದೆಯಲ್ಲ, ಇದನ್ನು ಮುಂದುವರಿಸಬೇಕಂತೇಳಿ ಮತ್ತೆ ಪದೇ ನನ್ನ ಹತ್ರ ನೀವು ಇಂಥ ವಿಡಿಯೋಗಳನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದೀರಿ. ಅನಂತರ ನಮ್ಮ ಕುಲದವರು ಬಂದರು, ಇತ್ತೀಚೆಗೆ ಆಕಾಶವಾಣಿಯವರು ನನ್ನನ್ನು ಕರೆದರು. ನಾನು ತುಂಬಾ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಅದಕ್ಕಿಂತಲೂ ಹೆಚ್ಚು ನನ್ನನ್ನು ನೀವು ಇಡೀ ಕರ್ನಾಟಕ ರಾಜ್ಯಕ್ಕೆ ಪರಿಚಯಿಸಿದಿರಿ. ನನಗೆ ಫೋನ್ ಬರುವುದು ಬಾಗಲಕೋಟೆಯಿಂದ, ವಿಜಯಪುರದಿಂದ, ಶಿವಮೊಗ್ಗದಿಂದ, ಮೈಸೂರಿನಿಂದ, ಇಂಥ ಕಡೆಯಿಂದೆಲ್ಲ ಬರ್ತದೆ. ಅದರಲ್ಲಿ ಜಾಸ್ತಿ ಯುವಕರು, ಅವರು ಈ ಕೃಷಿಯತ್ತ ಅವರು ಒಲವು ತೋರಿಸಬೇಕು. ಮುಂದಿನ ಜನಾಂಗವರು ಕೃಷಿ ಈ ರೀತಿ ಬಿಟ್ಬಿಟ್ರೆ ಆಗ್ಲಿಕ್ಕಿಲ್ಲ. ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ನಮ್ಮ ಈ ಸಾವಯವ ಕೃಷಿ ತುಂಬಾ ಮುಂದುವರಿಬೇಕು. ನಾನು ಆಕಾಶವನ್ನು ಅದನ್ನೇ ಹೇಳಿದೆ. ನನ್ನ ಮನೆಯಲ್ಲಿ ನನಗೆ ಎಷ್ಟು ಕೃಷಿ ಆಗ್ತದೆ, ಆ ಸಾವಯವ ಕೃಷಿಯಿಂದ ನನಗೆ ಸ್ವಚ್ಛ ಆಹಾರ ಸಿಗ್ತದೆ, ಸ್ವಚ್ಛ ತರಕಾರಿ ಸಿಗ್ತದೆ, ಇದನ್ನು ನಾವು ಉಪಯೋಗಿಸೋಣ. ಪ್ರತಿಯೊಬ್ಬರಿಗೂ ನಾವು ಮಾಹಿತಿ ಕೊಡೋಣ. ಅವರೆಲ್ಲ ಮನೆಯಲ್ಲಿ ಒಂದಿಷ್ಟು ಜಾಗವನ್ನು ಬಿಡದೆ ಅವರು ಕೃಷಿ ಮಾಡಲಿ. ಅದು ಸ್ವಚ್ಛ ಕೃಷಿ, ಸಾವಯವ ಕೃಷಿ, ವಿಷಮುಕ್ತ ಕೃಷಿ, ಇದಕ್ಕೆಲ್ಲ ನಾವು ಸಹಕರಿಸೋಣ. ನೀವು ಮತ್ತು ನಿಮ್ಮಂತ ಇಂಥ ಯೂಟ್ಯೂಬ್ ಚಾನೆಲ್ಗೆ ನಾವು ತುಂಬಾ ಧನ್ಯವಾದ ಹೇಳ್ತೇನೆ. ಇನ್ನಷ್ಟು ಇದನ್ನು ಪ್ರಸರಿಸಿ ಜನರಲ್ಲಿ ಒಂದು ರೀತಿಯ ಉತ್ಸಾಹವನ್ನು ಮೂಡಿಸಿ ವಿಷಮುಕ್ತ ಕೃಷಿ ಹತ್ರ ನಾವು ಜನರನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತೇಳಿ. ಧನ್ಯವಾದಗಳು ಶಿವಪ್ರಸಾದ್.